ಪದವಿಯ ಗಡಿ ಅಥಣಿಯ ಮಣ್ಣು. ಆ ಮಣ್ಣಿನಲ್ಲಿ ಹುಟ್ಟಿ ಆ ಮಣ್ಣಿನ ಧೂಳಿನಲ್ಲೇ ಬೆಳೆದು ಆ ಮಣ್ಣಿಗಾಗಿಯೇ ಬದುಕ್ತಾ ಇರುವ ರೈತರ ಆರಾಧ್ಯ ದೈವ ಲಕ್ಷ್ಮಣ್ ಸವದಿ. ಲಕ್ಷ್ಮಣ್ ಸವದಿಯವರದ್ದು ದೆಹಲಿಯಿಂದ ಬಂದ ಹೈಕಮಾಂಡ್ ರಾಜಕೀಯ ಅಲ್ಲ. ಅದು ಅಥಣಿಯ ಸಹಕಾರಿ ಸಂಘದ ಕಡತದಿಂದ ಹುಟ್ಟಿ ಬಂದ ಮಣ್ಣಿನ ಮಗನ ಸ್ವಾಭಿಮಾನದ ಪಾಲಿಟಿಕ್ಸ್. ಓರ್ವ ಸಾಮಾನ್ಯ ರೈತನ ಮಗನಾಗಿ ಹುಟ್ಟಿ ಸಹಕಾರ ಕ್ಷೇತ್ರದಲ್ಲಿ ಬೆವರು ಸುರಿಸಿ ರೈತರ ನೋವು ನಲಿವಿಗೆ ಸ್ಪಂದಿಸಿ ಅವರ ಕೈ ಹಿಡಿದು ಮೇಲೆ ಬಂದ ನಾಯಕ ಲಕ್ಷ್ಮಣ್ ಸವದಿ. ಅಥಣಿಯ ಶಾಸಕರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಸಾರಿಗೆ, ಸಹಕಾರ, ಕೃಷಿ, ಉನ್ನತ ಮಾರುಕಟ್ಟೆ ಸಚಿವನಾಗಿ ರಾಜ್ಯವೇ ತಿರುಗಿ ನೋಡುವಂತೆ ಆಡಳಿತ ನಡೆಸಿದ ಧೀಮಂತ ನಾಯಕ ಇವರು. ವಿಧಾನಸೌಧದಲ್ಲಿ ಕೂತ್ರು ಮನಸ್ಸು ಮಾತ್ರ ಕ್ಷೇತ್ರದ ಬಗ್ಗೆ ಚಿಂತಿಸ್ತಾ ಇರುತ್ತೆ. ನೆನಪಿಸ್ಕೊಳ್ಳಿ, 2023 ಅದು ಇತಿಹಾಸ ಸೃಷ್ಟಿಯಾದ ವರ್ಷ. ಟಿಕೆಟ್ ನಿರಾಕರಿಸಿದ್ರು, ಇವರನ್ನು ಮುಗಿಸ್ಬಿಡಬಹುದು ಅಂದುಕೊಂಡ್ರು. ಆದ್ರೆ ಅಥಣಿಯ ಜನ ಹೇಳಿದ್ದು ಒಂದೇ ಮಾತು: ಸವದಿ ಇಲ್ಲದೆ ಅಥಣಿ ಇಲ್ಲ. ಜನರೇ ಟಿಕೆಟ್ ಕೊಟ್ರು, ಜನರೇ ಹಣ ಹೊಂದಿಸಿದ್ರು, ಜನರೇ ಪ್ರಚಾರ ಮಾಡಿ ಗೆಲ್ಲಿಸಿ ಕಳುಹಿಸಿದ್ರು. ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ ಬಾವುಟ ಹಿಡಿದು ಅಥಣಿಯಲ್ಲಿ ನಿಂತು ಎದುರಾಳಿಯನ್ನ ಬರೋಬ್ಬರಿ 76,122 ಮತಗಳ ಅಂತರದಲ್ಲಿ ಮಣ್ಣು ಮುಕ್ಕಿಸಿದ್ದು ನಿಜಕ್ಕೂ ಒಂದು ಮಹಾಪ್ರವಾಹ. ಅದು ಬರೀ ರಾಜಕೀಯ ಗೆಲುವಲ್ಲ, ಅಥಣಿಯ ಜನತೆ ತಮ್ಮ ಮಗನಿಗೆ ಮಾಡಿದ ಪಟ್ಟಾಭಿಷೇಕ. ಇಡೀ ಕರ್ನಾಟಕವೇ ತಿರುಗಿ ನೋಡುವಂತೆ ಮಾಡಿದ ಗೆಲುವು ಅದಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಅಥಣಿ ಅಭಿವೃದ್ಧಿಯ ಇನ್ನೊಂದು ಹೆಸರೇ ಸವದಿ. ಇವತ್ತು ತಾಲೂಕಿನ 156 ಸಹಕಾರಿ ಸಂಘಗಳ ಮೂಲಕ ರೈತರಿಗೆ 600 ಕೋಟಿ ಬಡ್ಡಿ ರಹಿತ ಸಾಲ ಕೊಡಿಸಿ ರೈತರ ಬೆವರಿಗೆ ಬೆಲೆ ತಂದುಕೊಟ್ಟ ಅನ್ನದಾತ ಎನಿಸಿಕೊಂಡಿದ್ದಾರೆ. ರೈತರ ಮನೆಗೆ ನೋಟಿಸ್ ಬರಬಾರ್ದು, ಅವರ ಟ್ರ್ಯಾಕ್ಟರ್ ನಿಲ್ಬಾರ್ದು ಅನ್ನೋದು ಸವದಿಯವರ ಹಠ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಮ್ಮ ಜೇವೇಶ್ವರಿ ಕೊಟ್ಟಲಗಿ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಿ 12 ಹಳ್ಳಿಗಳ ಬರಡು ಭೂಮಿಗೆ ಗಂಗೆಯನ್ನೇ ಹರಿಸಿದ ಆಧುನಿಕ ಭಗೀರಥ ಲಕ್ಷ್ಮಣ್ ಸವದಿ. ಅಥಣಿ ಸಕ್ಕರೆ ಕಾರ್ಖಾನೆ, ರೈತರ ಸಕ್ಕರೆ ಕಾರ್ಖಾನೆಗಳನ್ನು ಕಾಪಾಡಿ ಸಾವಿರಾರು ಕಾರ್ಮಿಕರ, ರೈತರ ಹೊಟ್ಟೆ ತುಂಬಿಸಿದ ಸಹಕಾರ ರತ್ನ ಲಕ್ಷ್ಮಣ್ ಸವದಿ. ಬಿಜೆಪಿಯಲ್ಲಿದ್ದಾಗಲೂ ರೈತರ ನಾಯಕ, ಕಾಂಗ್ರೆಸ್ನಲ್ಲೂ ರೈತರ ನಾಯಕ. ಪಕ್ಷ ಬದಲಾದ್ರೂ ನಿಷ್ಠೆ ಬದಲಾಗದ ಏಕೈಕ ನಾಯಕ ಅಂತಿದ್ರೆ ಅದು ಲಕ್ಷ್ಮಣ್ ಸವದಿ. ಅಥಣಿಯ ಜನರ ನಿಷ್ಠೆಯಿಂದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿ ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ ಎಲ್ಲರಿಗೂ ಆಪತ್ ಬಾಂಧವನಾಗಿ ನಿಂತಿರುವ ಸರ್ವ ಜನಾಂಗದ ನಾಯಕ ಸವದಿ. ಅಥಣಿಯಲ್ಲಿ ಯಾವುದೇ ಹಳ್ಳಿಗೆ ಹೋಗಿ, ಯಾವುದೇ ಮನೆ ಬಾಗಿಲು ತಟ್ಟಿ ಲಕ್ಷ್ಮಣ್ ಸವದಿ ಯಾರು ಅಂತ ಕೇಳಿ, ಅವರು ನಮ್ಮನೆ ಮಗ ಅಂತಲೇ ಉತ್ತರಿಸ್ತಾರೆ. ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೇನಿದೆ? ಲಕ್ಷ್ಮಣ್ ಸವದಿ ಅಂದ್ರೆ ರಾಜಕೀಯದ ಚಾಣಕ್ಯ ಅಲ್ಲ, ಅವರು ಅಥಣಿಯ ಹೃದಯ ಬಡಿತ, ಅಥಣಿಯ ಉಸಿರು, ಅಥಣಿಯ ಭವಿಷ್ಯ,
ಕರುನಾಡಿನ ಭರವಸೆ.